ಒಂದು ವಾರದಿಂದ ಒಂದು 4 ಐಟಮ್ನ ಶಿಫ್ಟ್ ಮಾಡಬೇಕು ಅಂತ ಅವರು ನನಗೆ ಕಾಲ್ ಮಾಡ್ತಾನೆ ಇದ್ದರು. ಸರಿ ಸರ್ ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದೆ. ಅವ್ರಿಗೆ ನೋಡಿದ್ರೆ ಕಂಪ್ನಿಯಿಂದ ರಜಾ ಸಿಗ್ತಾ ಇರಲಿಲ್ಲ, ನನಗೆ ನೋಡಿದ್ರೆ ಬಾಡಿಗೆಯಿಂದ ಟೈಮ್ ಸಿಗ್ತಾ ಇರಲಿಲ್ಲ. ಅದರಿಂದ ಏನಾಯ್ತಂದರೆ ನಮಗೂ ಇಬ್ರಿಗೂ ಟೈಮ್ ಇವತ್ತೇ ಸೆಟ್ ಆಗಿರೋದು. ಸರಿ ಸರ್ ಇವತ್ತು ಏನಾರು ಆಗಿಬಿಡಲಿ, ನಿಮ್ಮ 4 ಐಟಮ್ನ ಶಿಫ್ಟ್ ಮಾಡೇ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಂದೆ ನಾನು. ಯಾಕಂದರೆ ಈ ಅಪಾರ್ಟ್ಮೆಂಟ್ಗಳಲ್ಲಿ ಎಲ್ಲ ಪರ್ಮಿಷನ್ ತೊಗೋಬೇಕು, ಯಾವ ಫ್ಲ್ಯಾಟಿಂದ ಬರ್ತೈತೆ ಏನು ಬರ್ತಾಯಿದೆ ಅಂತ. ಕೊನೆಗೆ ಬಂದು ಅವರು ಲೋಡ್ ಆಗ್ತಾಯಿದ್ರು. ಸರಿ ಲೋಡ್ ಆಗ್ತಾ ಇರೋದು ನಾನು ನೋಡ್ತಾ ಇದ್ದೆ. ಬೇಗ ಲೋಡ್ ಮಾಡ್ಕೊಳ್ಳಿ ಸರ್, ಅಲ್ಲಿ ಜಾಮ್ ಆಗಿಬಿಡುತ್ತೆ ಇಲ್ಲ ಅಂದರೆ ಅಂತ ಹೇಳಿದೆ. ಕೊನೆಗೆ ಲೋಡ್ ಹಾಕಿದ್ರು. ಈ ಅಪಾರ್ಟ್ಮೆಂಟಲ್ಲೇ ಇವತ್ತು ಲೋಡ್ ಮಾಡ್ಕೊಂಡು ಹೋಯ್ತಾ ಇರೋದು ನಾನು. ಈ ಕಡೆ ನಾಗರಬಾವಿ ಕಡೆ ಇವಾಗ ಇವ್ರದ್ದು ಇರೋದು ಮನೆ, ಇನ್ನೊಂದು ಹೊಸ ಮನೆ ಮಾಡಿರೋದು. ಸರಿ ಹೋಗೋಣ ಅಂತ ಹೋಯ್ತಾ ಇದ್ದೆ. ಆಮೇಲೆ ಸಡನ್ನಾಗಿ ಮೈಂಡಿಗೆ ಬಂತು, ಅಯ್ಯೋ ಯೂನಿಫಾರ್ಮೇ ಎತ್ಕೊಂಡು ಬಂದಿಲ್ವಲ್ಲ ಮನೆಯಿಂದ. ನಿನ್ನೆ ನೈಟ್ ಎತ್ಕೊಂಡು ಹೋಗಿದ್ದೆ ವಾಶ್ ಮಾಡಬೇಕು ಅಂತ. ವಾಶ್ ಆಗಿ ಅಲ್ಲೇ ಒಣಗಾಕಿದ್ದೆ, ಅದನ್ನು ಎತ್ಕೊಂಡೇ ಬರಲಿಲ್ವಲ್ಲ ಅಂತ ಯೋಚನೆ ಮಾಡಿದೆ. ಸರಿ ಆಯ್ತು ನೋಡ್ಕೊಳ್ಳೋಣ, ಪೊಲೀಸವರಿದ್ದರೆ ಏನೂ ಮಾಡೋಕ್ಕಾಗಲ್ಲ, ಏನಿದೆಯೋ ಮಾಡಲೇಬೇಕು ಅಂತ ಬಂದೆ. ಇಲ್ಲಿ ಬಂದಾದಮೇಲೆ ಡ್ರಾಪ್ ಲೊಕೇಶನ್ಗೆ ಬಂದಿದ್ದೀನಿ. ಇವ್ರು ನೋಡಿದ್ರೆ ಇದೇ ಲೊಕೇಶನ್ ನನಗೆ ಹೇಳಿದ್ದು. ಇಲ್ಲಿ ಬಂದು ನೋಡ್ತಾ ಇದ್ದೀನಿ, ಒಂದು ಹೀರೋ ಹೊಂಡಾನ ಏನು ಸಕ್ಕದಾಗಿ ಒಬ್ಬರು ಮಾಡಿಫೈ ಮಾಡಿ ನಿಲ್ಸವ್ರೆ. ನೋಡಿ ನಾನೇ ಶಾಕ್ ಆಗಿಬಿಟ್ಟೆ, ಏನಪ್ಪ ಹೀರೋ ಹೊಂಡಾಗಿ ಇಷ್ಟೊಂದು ಮೌಸ ಅಂತ ಅಂದ್ಕೊಂಡು. ಆಮೇಲೆ ಯೋಚನೆ ಮಾಡಿದೆ, ಫ್ಯೂಚರಲ್ಲಿ ನಾವು ಕೂಡ ಇದೇ ಥರ ಹೀರೋ ಹೊಂಡ ತೊಗೊಂಡು ಒಂದು ಮಾಡಿಫೈ ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡೆ. ಆಮೇಲೆ ಬೇರೆ ಲೊಕೇಶನ್ ಕರೆದ್ರು, ಬಂದು ಇಲ್ಲಿ ಪಕ್ಕದಲ್ಲೇ ಅವ್ರು ಅನ್ಲೋಡ್ ಮಾಡಿಕೊಂಡ್ರು ಅಷ್ಟೇ.